ಹೇ ಗೈಸ್, ವೆಲ್ಕಮ್ ಟು ಬೋರ್ನ್ ಟು ಲರ್ನ್ ಯೂಟ್ಯೂಬ್ ಚಾನಲ್. KCETಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಅಪ್ಡೇಟ್ ಏನಂದರೆ, ಯಾರೆಲ್ಲ KCET ಆನ್ಲೈನ್ ಅಪ್ಲಿಕೇಶನ್ ಫಿಲ್ ಮಾಡುವಾಗ RD ಸಂಖ್ಯೆನ ಕೊಟ್ಟಿದ್ರಿ, ಅಂದರೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಮತ್ತು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟು, ಇನ್ನಿತರ ಮೀಸಲಾತಿ ಸರ್ಟಿಫಿಕೇಟ್ಗೆ RD ನಂಬರ್ ಅಂತ ಇರುತ್ತೆ. ಆ RD ನಂಬರ್ ಕೊಟ್ಟಾಗ ನಿಮ್ಮ ಮಾರ್ಕ್ಸ್ಗಳಲ್ಲಿ SSLC ಮಾರ್ಕ್ಸ್ಗಳಲ್ಲಿ ಯಾವ ರೀತಿ ನಿಮ್ಮ ನೇಮ್ ಇರುತ್ತೆ, ಅದೇ ರೀತಿ ಸೇಮ್ ಟು ಸೇಮ್ ನಿಮ್ಮ RD ನಂಬರ್ ಏನು ಪೇಚಾಗಿರುತ್ತಲ್ವ ಆ ಸರ್ಟಿಫಿಕೇಟ್, ಅಂದರೆ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟು ಮತ್ತು ಹೈದರಾಬಾದ್ ಕರ್ನಾಟಕ ಸರ್ಟಿಫಿಕೇಟ್, ಆ ಸರ್ಟಿಫಿಕೇಟಲ್ಲಿ ನೇಮ್ ಸೇಮ್ ಇರಬೇಕಾಗುತ್ತೆ. ಸೇಮ್ ಇಲ್ಲ ಅಂದರೆ ಈಗ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಇಲ್ಲಿ ನಿಮಗೆ ಪ್ರವರ್ಗ RD ಅಂದರೆ ನಿಮ್ಮ ಕ್ಯಾಶ್ ಇನ್ಕಮ್ ಸರ್ಟಿಫಿಕೇಟ್ RDಯಲ್ಲಿ ಯಾರು ಮಿಸ್ ಮ್ಯಾಚ್ ಆಗಿದೆ ನೇಮು, ಅವ್ರದ್ದು ಲಿಸ್ಟ್ ಬಿಟ್ಟಿದ್ದಾರೆ. ಮತ್ತು ಆದಾಯ ಸರ್ಟಿಫಿಕೇಟ್ ಇರುತ್ತೆ, ಅದಕ್ಕೆ ಯಾರು ಮಿಸ್ ಮ್ಯಾಚ್ ಇರುತ್ತೆ ಅವ್ರದ್ದು ಲಿಸ್ಟ್ ಬಿಟ್ಟಿದ್ದಾರೆ. ಮತ್ತು ಕಲ್ಯಾಣ ಕರ್ನಾಟಕ ಇನ್ನಿತರ ಸರ್ಟಿಫಿಕೇಟ್ದು ಮಿಸ್ ಮ್ಯಾಚ್ ಆಗಿದ್ದರೆ ಲಿಸ್ಟ್ನ ಬಿಟ್ಟಿದ್ದಾರೆ. ಸೊ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಫಸ್ಟ್ ಒಂದು ತೋರಿಸಿ ನೋಡಿ. ಸೊ ಇಲ್ಲಿ ನಿಮ್ಮ ನೇಮ್ ಏನಾದರೂ ಮಿಸ್ ಮ್ಯಾಚ್ ಇದ್ದರೆ ನಿಮಗೆ ದಿನಾಂಕ 1ನೇ ತಾರೀಕಿಂದ 1/4/2024 ಏಪ್ರಿಲಲ್ಲಿ ಸ್ಟಾರ್ಟ್ ಆಗುತ್ತೆ. ಏಪ್ರಿಲ್ 1ನೇ ತಾರೀಕಿನಿಂದ 15/4/2024 ಅವಕಾಶನ ಕೊಟ್ಟಿದ್ದಾರೆ. ಸೊ ಇನ್ನೂ ನಿಮಗೆ ಅವಕಾಶ ಇದೆ, ಯಾಕಂದರೆ ಇದು ಏಪ್ರಿಲಲ್ಲಿರೋದು. ಸೊ ಇನ್ನೂ ಅವಕಾಶ ಇದೆ. ಇವಾಗಲೇ ಆನ್ಲೈನಲ್ಲಿ ಅಪ್ಲೈ ಮಾಡಿ. ನಿಮ್ಮ ಮಿಸ್ ಮ್ಯಾಚ್ ಏನಾದರೂ ನೇಮ್ ಚೇಂಜ್ ಇದ್ದರೆ ಸೊ ದಯವಿಟ್ಟು ಈಗಲೇ ಎಡಿಟ್ ಮಾಡಿ ಮತ್ತು ಮತ್ತೊಮ್ಮೆ ನೀವು ಅಪ್ಲೈ ಮಾಡ್ಬೋದು. ಒಂದು ವೇಳೆ ಇದರಲ್ಲಿ ನಿಮ್ಮ ನೇಮ್ ಇಲ್ಲ ಅಂದರೂ ಕೂಡ ಸೊ ಒಂದು ಸಲ ನೋಡ್ಕೊಳ್ಳಿ, ಕರೆಕ್ಟ್ ಇದೆಯಲ್ಲ ಅಂತ ಚೆಕ್ ಮಾಡಿಕೊಂಡು ವೆರಿಫೈ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇಷ್ಟೇ ಇರೋದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಮೋರ್ ಅಪ್ಡೇಟ್ಸ್. ಬಾಯ್ ಬಾಯ್.